ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಸ್ವೀಟ್ ಮಾಡೋದನ್ನು ನೋಡೋಣ. ಸ್ವೀಟ್ ಅಂದರೆ ಎಲ್ಲರಿಗೂ ಗೊತ್ತಿರುವಂಥದ್ದೇ, ಮೈಸೂರು ಪಾಕ್ ಮಾಡೋದನ್ನು ನೋಡೋಣ. ಅದಕ್ಕೆ 1 ಲೋಟ ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ ನಾನು. 1 ಲೋಟ ಹಿಟ್ಟಿಗೆ 2 ಲೋಟ ಸಕ್ಕರೆ, 2 ಲೋಟ ಎಣ್ಣೆ ಹಾಕೋಬೋದು, 2 ಲೋಟ ತುಪ್ಪನೂ ಹಾಕ್ಕೋಬೋದು. 1 ಲೋಟ ತುಪ್ಪ, 1 ಲೋಟ ಎಣ್ಣೆನೂ ಹಾಕ್ಕೊಂಡು ಮಾಡ್ಬೋದು ನೀವು. ಈಗ ನೋಡಿ 2 ಲೋಟ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ನೀವು ಯಾವ ಥರ ಮಾಡ್ತೀರಾ ಮೈಸೂರು ಪಾಕು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. 1 ಲೋಟ ಎಣ್ಣೆ ಹಾಕ್ಕೊಂಡಿದ್ದೀನಿ, 1 ಲೋಟ ತುಪ್ಪ ಹಾಕ್ಕೊತೀನಿ. ಇವಾಗ ಅದು ಸ್ವಲ್ಪ ಕರಗಿಸ್ಬೇಕಾಗಿತ್ತು, ಅದಕ್ಕೆ ಕರಗಿಸಿ ಆಮೇಲೆ ಹಾಕ್ಕೊಂಡಿದ್ದೀನಿ. ನೋಡಿ 1 ಲೋಟ ತುಪ್ಪ, 1 ಲೋಟ ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಲೋಟ ಹಿಟ್ಟಿದ್ಬಿಟ್ರೆ ಎಷ್ಟು ಬೇಗನೆ ಮಾಡಿಬಿಡ್ಬೋದು. ಒಂದು 15 ನಿಮಿಷದಲ್ಲಿ ಮಾಡಿಬಿಡ್ಬೋದು. ನಾವು ಒಬ್ಬೊಬ್ಬರೇ 15 ನಿಮಿಷದಲ್ಲಿ ಮಾಡಿಬಿಡ್ತೀವಿ ನಾವು. ನೋಡಿ ಸಕ್ಕರೆ ನೆನೆಯುವಷ್ಟೇ ನೀರು ಹಾಕ್ಕೊಳ್ಳೋಣ. ಇದಕ್ಕೇನು ಯಾರ್ದು ಹೆಲ್ಪ್ ಬೇಕನ್ನಂಗಿಲ್ಲ, ಏನಿಲ್ಲ, ಒಬ್ಬರೇ ಮಾಡಿಬಿಡ್ಬೋದು. ಇನ್ನು ಕೈ ಮೇಲೆ ಎತ್ತಿ ತಿರುಗಿಸೋಕೆ ಆಗ್ಲಾರ್ದವ್ರು ಬೇಕಂದರೆ ಯಾರ್ದಾರು ಸಹಾಯ ತೊಗೋಬೋದು. ಅದು ಸಕ್ಕರೆ ಕರಗೋವರೆಗೂ ಹಾಗೆ ತಿರುಗಿಸ್ತಾ ಇರಬೇಕು. ಇದು ಸಕ್ಕರೆ ಕರಗಿ ಈ ಥರ ಕುದಿ ಬಂದಮೇಲೆ ಹಿಟ್ಟು ಹಾಕೊಂಬಿಡೋಣ ಅದರಲ್ಲಿ. ಅದೇನು ಪಾಕ ಬೇಕು ಇದು ಬೇಕು ಅಂತೇನಿಲ್ಲ. ಪಾಕ ಮಾಡ್ಕೊಂಬಿಟ್ರೆ ಮೈಸೂರು ಪಾಕ ಫುಲ್ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ಪಾಕ ಬರೋದೇನು ಬೇಡ. ಅದು ಸಕ್ಕರೆ ಕರಗಿದ್ರೆ ಸಾಕು. ಸಕ್ಕರೆ ಕರಗಿದ ತಕ್ಷಣ ಹಿಟ್ಟು ಹಾಕ್ಬಿಡೋಣ. ಅದು ಸ್ವಲ್ಪ ಗ್ಯಾಸನ್ನು ಸ್ವಲ್ಪ ಸಣ್ಣ ಮಾಡೋದು, ಸ್ವಲ್ಪ ಜೋರು ಮಾಡೋದು, ಆ ಥರ ಮಾಡಬೇಕು. ಯಾಕಂದರೆ ಬಿಸಿ ಬಿಸಿ ಎಣ್ಣೆ ಬೇರೆ ಹಾಕ್ತಿರ್ತೀವಿ, ಕೈಗೆ ಅದೆಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ. ಈಗ ನೋಡಿ ಇದು ಹಿಟ್ಟೆಲ್ಲ ಅದರಲ್ಲಿ ಮಿಕ್ಸ್ ಆಗಿ ಕುದಿ ಶುರು ಆದಮೇಲೆ ಆ ಕಡೆ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ವಲ್ವ, ಅದು ಎಣ್ಣೆ ಚೆನ್ನಾಗಿ ಕಾಯಬೇಕದು. ಕಾದ ಎಣ್ಣೆ ಈ ಥರ ಹಾಕಬೇಕು. ಆ ಥರ ಹಾಕಿದಾಗ ಅದು ಉಬ್ಬಿ ಬರುತ್ತಲ್ಲ, ಅದೇ ಟೊಳ್ಳೆ ಮೈಸೂರು ಪಾಕು ಅಷ್ಟೇ. ಅದರಲ್ಲಿ ಏನು ಚೇಂಜಸ್ ಇಲ್ಲ. ಮೈಸೂರು ಪಾಕು ತುಂಬ ಈಸಿ ಮಾಡೋದು, ಎಂಥವ್ರು ಬೇಕಂದ್ರೂ ಮಾಡ್ಬೋದು. ಅದರಲ್ಲಿರೋ ಅಷ್ಟು ಎಣ್ಣೆ ಎಲ್ಲ ಹಾಕಿಬಿಟ್ಟಿದ್ದೀನಿ. 2 ಲೋಟ ಎಣ್ಣೆ, ತುಪ್ಪ, ಎಣ್ಣೆ ಎಲ್ಲ ಹಾಕಿಬಿಟ್ಟಿದ್ದೀನಿ. ನೋಡಿ ಎಲ್ಲ ಹದ ಬಂದಿದೆ. ಇವಾಗ ಎಲ್ಲ ದಂಡೆ ಎಲ್ಲ ಬಿಟ್ಕೊಂಡು ಬರ್ತಾಯಿತ್ತು ನೋಡಿ. ಎಕ್ಸ್ಟ್ರಾ ಇರೋದು ತುಪ್ಪ ಎಣ್ಣೆ ಆಚೆ ಬಂದುಬಿಡುತ್ತೆ. ನಾವು ಆಮೇಲೆ ತಗೊಂಬಿಡ್ಬೋದು ಅದನ್ನು. ನೋಡಿ ಇವಾಗ ಒಂದು ಟ್ರೇಗೆ ಹಾಕೋಣ ಅದನ್ನು. ಇದನ್ನ ಹಾಕಿದ ಮೇಲೆ ಈ ಕರ್ದಂಟಿನ ಥರ ಒತ್ತ ಅವಶ್ಯಕತೆ ಏನಿಲ್ಲ. ಇದನ್ನು ಹಾಗೇ ಇದನ್ನು ಮಾಡ್ಬಿಡ್ಬೇಕು. ಯಾಕಂದರೆ ಅದು ಒತ್ತಿ ಬಿಟ್ಟರೆ ಒಂಥರ ಒಳಗಿಂದೆಲ್ಲ ಗೂಡು ಥರ ಆಗಿರೋದೆಲ್ಲ ಇದು ಹೋಗಿಬಿಡ್ತೈತೆ. ನೋಡಿ ಎಣ್ಣೆ ಎಲ್ಲ ವಾಪಸ್ ತೆಗೆದ್ಬಿಡೋಣ. ಅದು ಎಕ್ಸ್ಟ್ರಾ ಏನಾದರೂ ಎಣ್ಣೆ ಜಾಸ್ತಿ ಆಗಿತ್ತಂದ್ರೆ ಅದು ಬಂದೇ ಬಿಡುತ್ತೆ, ಅದು ಹಿಡಿಯೋದೇ ಇಲ್ಲ. ನಾವು 1 ಕಪ್ಪಿಗೆ 2 ಕಪ್ ಅಂದರೆ ಅಷ್ಟೇ ಹಾಕಬೇಕು. ಅದಕ್ಕೆ ಜಾಸ್ತಿ ಹಿಡಿಯೋದೇ ಇಲ್ಲ ಅದು. ನೋಡಿ ನಿಮ್ಗೆ ಯಾವ ಆಕಾರ ಬೇಕಾದರೂ ಆ ಥರ ಕಟ್ ಮಾಡ್ಕೋಬೋದು. ಚೌಕ್ ಅಂದ್ರೆ ಚೌಕ್ ಮಾಡ್ಕೋಬೋದು, ಡೈಮಂಡ್ ಶೇಪ್ ಅಂದ್ರೆ ಡೈಮಂಡ್ ಶೇಪ್ ಮಾಡ್ಕೋಬೋದು. ಇನ್ನು ಯಾವ ಡಿಸೈನ್ ಕಟ್ ಮಾಡೋವೆಲ್ಲ ಕಟರ್ಸ್ ಎಲ್ಲ ಬಂದಿದ್ದಾವೆ ಇವಾಗ, ಅದರಿಂದನೂ ಮಾಡ್ಕೋಬೋದು. ಇದು ಬಿಸಿ ಇದ್ದಾಗಲೇ ಕಟ್ ಮಾಡಿಬಿಡ್ಬೇಕು. ಆಮೇಲೆ ಕಟ್ ಮಾಡೋಕ್ಕಂದರೆ ಬರೋಂಗಿಲ್ಲ ಕಟ್ ಮಾಡೋದಕ್ಕೆ. ಬರೀ ತುಪ್ಪದಿಂದನೇ ಮಾಡ್ಕೋಬೋದು. ಅದು ಫುಲ್ಲು ಸ್ಮೂತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಗೂಡಾಗಿ ಬಂದಿದೆ. ನೋಡಿದ್ದಕ್ಕೆ ಧನ್ಯವಾದಗಳು. ಸಿಹಿಯಾಗಿರಲಿ ಎಲ್ಲರ ಜೀವನ.